ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಈ ವಿಜೇಂದ್ರರನ್ನು ಕಟ್ಟಿ ಹಾಕೋ ಸಲುವಾಗಿ ಅವರ ವಿರೋಧಿಗಳು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂತಂದ್ರೆ ಬರೋ ಫೆಬ್ರವರಿಯಲ್ಲಿ ರಾಷ್ಟ್ರದ ಅಧ್ಯಕ್ಷನ ಅಂದರೆ BJP ರಾಷ್ಟ್ರದ ಅಧ್ಯಕ್ಷನ ಆಯ್ಕೆ ಮಾಡೋದು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಆಗ್ತದನ ಅನ್ನುವಂಥದ್ದು. ಇದನ್ನು ಈಗ ನಮ್ಮ BJP ವಿರೋಧಿ ನಾಯಕರು ಇವತ್ತು ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಯಡಿಯೂರಪ್ಪ ವಿರೋಧಿ ನಾಯಕರು. ಯಾಕಪ್ಪ ಅಂತಂದ್ರೆ ಈ ಯಡಿಯೂರಪ್ಪನವರ ವಿಶೇಷವಾಗಿ ವಿರೋಧಿಗಳಾದಂತಹ ಈ ನಮ್ಮ ಯತ್ನಾಳರು ಅಥವಾ ಇನ್ನುಳಿದವರು ಇವತ್ತು ಏನು ಸಾಧನೆ ಮಾಡಿಲ್ಲ ಅವ್ರನ್ನ ಚೇಂಜ್ ಮಾಡಬೇಕು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು ಅಂತೇಳಿ. ನಡ್ಡಾ ಅವರಂತೆ ಈಗಾಗಲೇ ರಾಷ್ಟ್ರಾಧ್ಯಕ್ಷರು ಅಲ್ಲೂ ಬದಲಾವಣೆ ಆಗಬೇಕಂತ ನಡೆದದ. ಬಟ್ ರಾಜ್ಯದ ವಿಷಯದಲ್ಲಿ ಮಾತ್ರ ಭಾಳ ಡಿಫಿಕಲ್ಟ್ ನಡೆದು. ಬಟ್ ಇಲ್ಲಿವರೆಗೆ ಇಲೆಕ್ಷನ್ನ ಹೆಸರಿನಲ್ಲಿ ಇಲೆಕ್ಷನ್ ನಡೀತದಷ್ಟೇ BJPಯಲ್ಲೇ. ಆದರೆ ಹೈಕಮಾಂಡ್ ಯಾರನ್ನು ಸೂಚಿಸೋದನೋ ಅವರನ್ನು ಅಧ್ಯಕ್ಷರು ಮಾಡುವಂಥ ಒಂದು ಪರಂಪರೆ ನಡ್ಕೊಂಡು ಬಂದಿದ್ದೆ ಇಲ್ಲ. ಯಾಕಂದರೆ ಎಲ್ಲ ಒಂದೇ ಇಲ್ಲ, ಇಂಡಿಯಾದಲ್ಲೇ ಇಂಟರ್ನಲ್ ಪ್ರಜಾಪ್ರಭುತ್ವ, ಆಂತರಿಕ ಪ್ರಜಾಪ್ರಭುತ್ವ ಇಲ್ಲದ್ದು ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ಯಡಿಯೂರಪ್ಪ ಮಗನ ಶತಾಯಗತಾಯ ಮಾಡಿ ಹಿಂದೆ ಸರಿಸಬೇಕು ಅನ್ನೋಂಥ ದೊಡ್ಡ ಪ್ರಯತ್ನ ನಡೆದು ಇದರಲ್ಲಿ ನಮ್ಮ ಯಡಿಯೂರಪ್ಪನವ್ರು ಗೆಲ್ತಾರ ಅನ್ನೋದು ಒಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ ರಾಜ್ಯ ಮಟ್ಟದ ಅಷ್ಟೇ ಯಾಕೆ ರಾಷ್ಟ್ರ ಮಟ್ಟದರೂ ಒಳ್ಳೆಯ ಹೆಸರದು ಇಲ್ಲಂತಲ್ಲ. ಆದರೆ ರಾಜ್ಯದ BJP ಮೇಲೆ ಅಂತ ಹೇಳುತ್ತೆ ಇವತ್ತದ ನಾನು ಅಂತದ್ದು. ಯಾಕಂದ್ರೆ ಒಂದು 8-10 ಜನ ಇವರು ಅಲ್ಲಲ್ಲಿ ಲೀಡರ್ಗಳನ್ನ ಆಯಾ ಕ್ಷೇತ್ರದಲ್ಲೇ ಆ ಲೀಡರ್ಗಳು ಇವತ್ತು ನಮ್ಮ ಯಡಿಯೂರಪ್ಪರ ಮಗಳ ವಿರೋಧವಾಗಿ ಅಂದರೆ ಪರಂಪರೆ ಅಥವಾ ಕುಟುಂಬ ಪರಂಪರೆ ಇದು ಬೆಳಕೊಂಡು ಹೋಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡ ಇವತ್ತು ಏನಪ್ಪ ಅಂತಂದ್ರೆ ಅವರನ್ನು ಬೆಳೆಗೊಡಬಾರ್ದು ಅನ್ನೋಂಥ ಪ್ರಯತ್ನ ನಡೀತಾ ಇದೆ ಅಂತ. ಇವತ್ತು ಏನಾದರೂ ಬಿಟ್ಟರೆ 2028ರಲ್ಲಿ ನಡೀತಿರುವಂಥ ಚುನಾವಣೆಯಲ್ಲಿ ಇವರು ಲೀಡರ್ ಆಗ್ತಾರೆ ಅನ್ನೋಂಥ ಒಂದು ಏನಪ್ಪ ಅಂದ್ರೆ ಈ ವಿರೋಧಿಗಳ ಅಭಿಪ್ರಾಯ. ಅದಕ್ಕಾಗಿ ಇವತ್ತು ಏನಾದರೂ ಮಾಡಿ ಯಡಿಯೂರಪ್ಪನವ್ರನ್ನ ಅಂದ್ರೆ ಇಟ್ ಮೀನ್ಸ್ ವಿಜೇಂದ್ರನ ಬದಿಗೆ ಸರಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಇವರ ಮುಂದುವರೆದ್ರಪ್ಪ ಅಂದ್ರೆ ನಮ್ಮ ನಾಯಕರು ಬೆಳೆಯೋದಿಲ್ಲ, ಅವರು ಬೆಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ನಮಗೇನು ಇಲ್ಲಪ್ಪ. ನಾವು ಕೇವಲ ಒಬ್ಬರ ಏನಂತಂದ್ರೆ ಅವ್ರನ್ನ ಬೆಂಬಲಿಸ್ತಾ ಹೋಗುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದು ಈ ಎಲ್ಲ ನಾಯಕರ ಅಂಬೋಣಾಗಿದೆ. ಈ ನೆಲೆಯಲ್ಲೇ ಈಗಾಗಲೇ ಮತ್ತು ಇವರು ಫೇಲ್ಯೂರ್ಗಳನ್ನು ಹೆಚ್ಚು ಹೊತ್ತು ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇವ್ರನ್ನ ಸೋಲಿಸಲೇಬೇಕು ವಿಜೇಂದ್ರ ಅವ್ರನ್ನ ಫೆಬ್ರವರಿ ನಡೀತಿರುವಂಥ ಚುನಾವಣೆಯೊಳಗೆ. ಅಂದ್ರೆ ಅಷ್ಟರೊಳಗೆ ಈ ಚುನಾವಣೆ ಆಗುವುದು ಅಂತ ಸತ್ಸದ್ದ. ಹೀಗಾಗಿ ಇತ್ತೀಚಿನ ಡೆವಲಪ್ಮೆಂಟ್ ಏನಪ್ಪ ಅಂತಂದ್ರೆ ಚುನಾವಣೆ BJPಯಲ್ಲಿ ಆಗೋದು ನಿಶ್ಚಿತದ. ಅದಕ್ಕಾಗಿ ನಾವು ಇಲ್ಲೇ ಏನಪ್ಪ ಅಂದ್ರೆ ಅವರ ವಿರೋಧವಾಗಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ. ಇದು ಪಕ್ಷ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸದ. ಇಂಥ ಅನೇಕ ಆರೋಪಗಳನ್ನು ನಮ್ಮ ವಿರೋಧಿ ನಾಯಕರು BJP ವಿರೋಧಿ ನಾಯಕರು ಅದರಲ್ಲೂ ವಿಜೇಂದ್ರ ವಿರೋಧಿ ನಾಯಕರು ಮಾತಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಅಲ್ಲೆಲ್ಲ ಏನಾರು ಮಾಡಿದ್ದನ್ನು ಒಂದು ಹಂತಕ್ಕೆ ತರಬೇಕು ಅಂತೇಳಿ. ಆದರೆ ಇದು ಸಾಧ್ಯನಾ ಅನ್ನುವಂಥದ್ದು. ಯಾಕಂದರೆ ಯಡಿಯೂರಪ್ಪನವ್ರಿಗೆ BJPಯ ಇಡೀ ಯಾಕಂದ್ರೆ ಮೂಲಭೂತವಾಗಿ ಅದನ್ನು ಕಟ್ಟಿದವರು ಬೆಳೆಸಿದವರು ಅಲ್ಲಿ ಎಲ್ಲೆಲ್ಲಿ ಸಂಘಟನೆ ಏನೇನದ ಎಂತದ ಯಾರ ಶಕ್ತಿ ಎಷ್ಟು ಲಿಮಿಟ್ ಅದ ಎಷ್ಟು ಅನ್ಲಿಮಿಟೆಡ್ ಅದಾರ ಇದರ ಬಗ್ಗೆ ಸಾಕಷ್ಟು ಅಭ್ಯಾಸ ಮಾಡಿದಂಥವ್ರು ಇದ್ದಾರೆ. ಹೀಗಾಗಿ ಅವರು ಎಲ್ಲಿ ಹಿಡಿಬೇಕು ಯಾವ ರೀತಿಯಾಗಿ ಇವ್ರನ್ನ ನಾವು ಬದುಕಿ ಸರಿಸಬೇಕು ಅನ್ನೋಂಥ ವಿಚಾರದಲ್ಲಿಯೂ ಅವರ ಮುಂದಿದ್ದಾರೆ. ಯಾಕಂದ್ರೆ ಈಗಾಗಲೇ ನಿಮಗೆ ಗೊತ್ತದ ನಳಿನಿ ಕಟೀಲ್ರವರು ಒಂದು ವಿಧಾನಸಭಾ ಚುನಾವಣೆಯಲ್ಲೇ ಸೋತ ಕಾರಣಕ್ಕಾಗಿ ಹಿಂದೆ ಸೇರಿಸಿ ಅವರು ಆ ಜಾಗದಲ್ಲಿ ನಮ್ಮ ವಿಜೇಂದ್ರನ್ನು ಕೂಡಿಸಿದ್ದಾರೆ. ಒಂದು ವೇಳೆ ಆವತ್ತೇನಾದರೂ ವಿಧಾನಸಭಾ ಚುನಾವಣೆಯಲ್ಲ ಮ್ಯಾಕ್ಸಿಮಮ್ ಆಗಿ ಅಧಿಕಾರಕ್ಕೆ ಬಂದಿದ್ದರೆ ನಿಶ್ಚಿತವಾಗಿಯೂ ಯಡಿಯೂರಪ್ಪನವರು ಮೂಲಿಗೆ ಹೋಗಿಬಿಡ್ತಿದ್ರು ಏನೋ. ಆದರೆ ದುರಂತ ಏನಾಯ್ತಪ್ಪ ಅಂತಂದರೆ ಈ ವಿರೋಧಿಗಳದು ಆವತ್ತು ಈ ವಿರೋಧಿಗಳು ಏನು BL ಸಂತೋಷ್ ಆಯ್ತು ಇನ್ನುಳಿದವರಾಯ್ತು ಎಲ್ಲರೂ ಶತಪ್ರಯತ್ನ ಮಾಡಿದರು. ಸ್ವತಃ ಮೋದಿಯವರು ಇಲ್ಲಿ ಬಂದ ಒಂದು ಬಹಿರಂಗವಾಗಿ ಬಜರಂಗಿ ಅಂತ ಹೇಳಿದ್ರು ಗೆಲ್ಲಕ್ಕೆ ಆಗಲಿಲ್ಲ. ಇದು ಒಂದು ದೊಡ್ಡ ಕಾರಣ ಆಗಿದೆ, ದೊಡ್ಡ ಹೊಡೆತ ಆಗಿದೆ ಈ ವಿರೋಧಿಗಳ ಗುಂಪಿಗೆ. ಅದಕ್ಕಾಗಿ ಇವ್ರನ್ನ ಹೆಂಗೆ ಸರಿಸಬೇಕಪ್ಪ ಹಿಂದಕ್ಕಂತೇಳಿ. ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಸಹಿತ ಭಾಳ ತಿಳ್ಕೊಂಡಷ್ಟು ಮಟ್ಟಿಗೆ ಹಿನ್ನಡೆ ಆಗಲಿಲ್ಲ. ಇದು ಗಮನಿಸಬೇಕಾಗಿದ್ದು ಅಂತ. ಏನಾದರೂ 8-9 ಅಷ್ಟೇ ಆಯ್ಕೆ ಆಗಿದ್ದಿರಪ್ಪ ಅಂತಂದ್ರೆ BJPಯಿಂದ ಮೋಸ್ಟ್ ಪ್ರಬಲ್ ಇಷ್ಟರೊಳಗೆ ನಮ್ಮ ವಿಜೇಂದ್ರ ಅವ್ರ ಮನೆಗೆ ಹೋಗ್ತಿದ್ರು ಏನೋ. ವಿಶಾಲದಲ್ಲ 19 ಆಯ್ಕೆ ಆಗಿದ್ದು. ಯಾಕಂದರೆ ಗ್ಯಾರಂಟಿ ಆದ ಸಿದ್ದರಾಮಯ್ಯ ಅಂತ ನಾಯಕರಿದ್ದಾರೆ, DKC ಅಂತ ಸಂಘಟಕರಿದ್ದಾರೆ, ಮತ್ತು ಉತ್ತರ ಕರ್ನಾಟಕದಲ್ಲೂ ಸಾಕಷ್ಟು ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲೇ. ಅವ್ರನ್ನೆಲ್ಲ ಇದ್ದಾಗ ಏನಪ್ಪ ಅಂದ್ರೆ 19 ಜನರು ಆಯ್ಕೆ ಮಾಡ್ಕೊಂಡು ತೊಗೊಂಬರ್ತಾರಪ್ಪ ಅಂದ್ರೆ ಸಣ್ಣ ಸಾಹಸ ಅಲ್ಲ. ಇದು ಸಹಿತ ಇವತ್ತು ಭಾಳಷ್ಟು ವಿರೋಧಿಗಳಿಗೆ ಹಿನ್ನಡೆ ಆಗ್ತಾಯಿದೆ ಅಂತ. ಯಾರಪ್ಪ ಇವರ
ವಿಜೇಂದ್ರ ತೆಗೆದ್ರೆ ಯಾರನ್ನ ನಿಲ್ಲಿಸ್ಬೇಕು, ಯಾರ ಕಡೆಯಿಂದ ಈ ಒಂದು ಏನಪ್ಪ ಅಂತಂದ್ರೆ ಗೆಲ್ಲಿಸಬೇಕು ಅನ್ನೋಂಥದ್ದು. ಪ್ರತಿ ನಾಯಕ ಯಾರು, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಇವ್ರಿಗೆ, ಯಾರನ್ನು ಮಾಡಿದ್ರೆ ಯೋಗ್ಯ ಅಂತೇಳಿ. ಯಾಕಂದರೆ ಯತ್ನಾಳರ ಬಗ್ಗೆ 24 ಬಾಯಿ ಅವ್ರಿಗೆ ಅವ್ರು ಮಾತಾಡುವಂಥ ಮಾತುಗಳು ಜನಕ್ಕೆ ಲೈಕ್ ಆಗದೆ ಹೋಗಿರ್ಬೋದು. ಆ ರಕ್ಷಕ ಈಗಾಗಲೇ ನಮ್ಮ ಇವರು ಯಡಿಯೂರಪ್ಪನ ಕಡೆ ಗುರುತಿಸ್ಕೊಂಡವರು ಇದ್ದಾರೆ. ಮುಂದೆ ಇವರು ನಮ್ಮ ಸದಾನಂದ ಗೌಡರಾಗಿರ್ಬೋದು ಮತ್ತವರಾಗಿರ್ಬೋದು ಆಯ್ಕೆ ಆದವರು. ಅಥವಾ ಇವತ್ತು ನಾವು ಇವ್ರ ಬಗ್ಗೆ ಮಾತಾಡ್ತಿದ್ದೀವಿ, ಹೆಣ್ಮಗಳು ನಮ್ಮ ಕರಂದಾಸಲಿ ಅವ್ರ ಪರವಾಗಿ. ಇವರು ಸಹಿತ ದೀರ್ಘಾವಧಿಯ ಅಧ್ಯಕ್ಷರಾಗ ಅಸಮರ್ಥರಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಂತಹ ಒಬ್ಬ ವಿರೋಧಿ ಯಾರಿದ್ದಾರಪ್ಪ, ಅವರು ವಿರೋಧ ನಿಲ್ಲುವಂಥ ವ್ಯಕ್ತಿ ಅಂತೇಳಿ ಹುಡುಕ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪನವರು ಈಗ ಚರ್ಚೆನೂ ಆಗಿದೆ. ಆದರೆ ಕುಮಾರ್ ಬಂಗಾರಪ್ಪನವರು ವಿಶೇಷ ಅವ್ರ ತಂದೆಯವರಿದ್ದಾಗ ಒಂದು ವರ್ಚಸ್ವಿ ಆಗ್ತಿತ್ತೇನೋ, ಇವತ್ತಷ್ಟು ರಾಜ್ಯ ಮಟ್ಟದಲ್ಲಿ ವರ್ಚಸ್ವಿ ಆಗುವಂಥ ಶಕ್ತಿ ಅವ್ರನ್ನಿಲ್ಲ. ಲಿಂಬಾವಳಿಗೂ ಸಹಿತ ವಯಸ್ಸಾಗ್ತಾ ಇದೆ ಅವ್ರಿಗೂ. ಬೆಲ್ಲದವರು ಸಹಿತ ರಾಜ್ಯ ಮಟ್ಟದ ಒಬ್ಬ ನಾಯಕರಿಗೆ ಕಾಣ್ತಾ ಇಲ್ಲ. ಇವೆಲ್ಲರೂ ಸಮಸ್ಯೆಗಳು ಅವ್ರಿಗೆ ಕಾಣಲಿಕ್ಕತ್ತಾವೆ. ಆದರೆ ಇವರೆಲ್ಲರೂ ಕೂಡಿಕೊಂಡು ಇವತ್ತು ಯಡಿಯೂರಪ್ಪನವರ ಮಗನ ಸೋಲಿಸೋಲಿ ಒಂದು ದೊಡ್ಡ ಶಕ್ತಿ ಆಗ್ಬೋದೇನೋ, ಆಗ್ತಾರೇನೋ, ಆದರೂ ಆಗ್ಬೋದು, ಇಲ್ಲಂತಲ್ಲ. ಆದ್ರೆ ಅದಕ್ಕೆ ಪ್ರತ್ಯೇಕ ನಾಯಕ ಯಾರು, ದೀರ್ಘಾವಧಿಯ ನಾಯಕನ ಹುಡುಕ್ತಾ ಇದ್ದಾರೆ. ದೀರ್ಘಾವಧಿ ನಾಯಕ ಅಂದರೆ ಮುಂದಿನ ಒಂದು 10-20 ವರ್ಷ ತನಕ 2028 ಮುಂದಿನ 10 ವರ್ಷನೂ ಒಬ್ಬ ದೀರ್ಘಕಾಲ ಬರಬೇಕಪ್ಪ ಇಲ್ಲೇ ವ್ಯಕ್ತಿ. ಅವ್ರು ಯಾರು ಅಂದಾಗ ಮತ್ತೆ ಎಲ್ಲ ಸುತ್ತಾಗಿ ಬಂದು ವಿಜೇಂದ್ರ ಅವರು ಬಂದಿಲ್ಲುವಂಥ ಪ್ರಸಂಗ ಆಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ವಿಜೇಂದ್ರ ಅವರನ್ನು ತಯಾರು ಮಾಡಿದ್ದಾರೆ ಯಡಿಯೂರಪ್ಪನವರು. ಇನ್ನು ಅನುಭವದವ್ರು ಕೆಲವರು ಕಲಿಕೊಳ್ತಾ ಹೋಗುವಂಥ ಪ್ರಸಂಗಗಳು ಬರ್ತಾವೆ ದಿನವಾದಂಗೆ ಮತ್ತು ಅನುಭವ ಹೆಚ್ಚಾದಂಗೆ ಇನ್ನೂ ವಿಜೇಂದ್ರ ಹೊಸ ಒಂದು ಡಾವುಗಳನ್ನು ಪೇಚುಗಳನ್ನ ರಾಜಕೀಯ ವಿಷಯಗಳು ತಿಳ್ಕೊತ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಒಳ್ಳೆ ಮಾತುಗಾರಿದ್ದಾರೆ, ದಿಟ್ಟವಾಗಿ ಮಾತಾಡ್ತಾರೆ, ಯಾವುದೇ ಬಿಡೆ ಮುರುವತ್ತು ಇಲ್ಲದ. ಮತ್ತು ಈ ಒಂದು BJP ಮಾಡುವ ತಮ್ಮ ಕೆಲಸಗಳನ್ನ ಪ್ರತಿಪಾದನೆ ಮಾಡ್ಕೊಳ್ತಾರೆ. ಜೊತೆಗೆ ಕಾಂಗ್ರೆಸ್ಸಿನ ಅನೇಕ ದೋಷಗಳನ್ನ ನೇರವಾಗಿ ಮಾತಾಡ್ತಾರೆ. ಇವೆಲ್ಲರೂ ಅವರಲ್ಲಿ ಇದ್ದಾವೆ. ಯಾರುಗಳಿಂದ ಕೇಳಿ ಭೇಟಿ ಆಡುವಂಥದ್ದೇನಿಲ್ಲ, ಸ್ವತಃ ಅವ್ರು ಬೇಟೆಗಾರಾಗಿ ಪರಿವರ್ತನೆ ಆಗಿದ್ದಾರೆ. ಅದಕ್ಕೆ ಸ್ವತಃ ಯಡಿಯೂರಪ್ಪನವರ ಸಹಾಯ ಸಹಕಾರನೂ ಅವ್ರಿಗದ. ಹೀಗಾಗಿ ವಿಜೇಂದ್ರರ ಬದಲಾಗಿ ಯಾರು ಅನ್ನೋದು ಇವತ್ತು ಉತ್ತರ ಇಲ್ಲ. ಅದು ಉತ್ತರ ಸಿಕ್ಕರೆ ಮೋಸ್ಟ್ ಪ್ರಾಬಬ್ಲಿ ವಿಜೇಂದ್ರವರು ಬದಲಾಗ್ಬೋದೇನೋ. ಅದು ಇರುತ್ತಿರುವಂಥ ಈ ನಾಯಕರಲ್ಲೇ ಯಾರಿಗೂ ಒಂದು ಏನಪ್ಪ ರಾಜ್ಯ ಮಟ್ಟದ ಮುಖ ಇಲ್ಲ ಅನ್ನೋದಿಲ್ಲ, ನಾವು ಗಮನಿಸಬೇಕಾಗ್ಯದ. ವಿಜೇಂದ್ರ ಅವ್ರಿಗೆ ಯಾಕಪ್ಪ ಅಂದರೆ ಯಡಿಯೂರಪ್ಪನವ್ರು ಹಿಂದಿದ್ದಾರೆ, ರಾಜ್ಯ ಮಟ್ಟದ ಸ್ವಲ್ಪ ಮುಖ ಆಗಿದ್ದಾರೆ. ಅವರು ಈ ಪರಿಚಯ ಮಾಡಿಸ್ತಾ ಇದ್ದಾರೆ. ಮತ್ತು ಸ್ವತಃ ಯಡಿಯೂರಪ್ಪನವರು ಇವತ್ತು ಇಡೀ ರಾಜ್ಯ ಸುತ್ತ ಹಾಕ್ತಾ ಇದ್ದಾರೆ, ಎಲ್ಲರಿಗೂ ಭೇಟಿ ಆಗ್ತಾ ಇದ್ದಾರೆ. ಮತ್ತು ಹಿಂದಿನ ಇವತ್ತಿನ ಅನೇಕ ನಾಯಕರು BJP ನಾಯಕರು ಅವ್ರ ಜೊತೆಗೆ ಒಂದು ಸಂಪರ್ಕದಲ್ಲಿದ್ದಾರೆ. ಇದರಿಂದಾಗಿ ಅವ್ರು ಸೋಲಬಹುದಿಲ್ಲ ಅಂತಲ್ಲ, ವಿಜೇಂದ್ರ ಓಟ್ ಕಡಿಮೆ ಆಗ್ಬೋದು. ಬಟ್ ಯಾರು ಅವರ ವಿರೋಧಿ ಯಾರಪ್ಪ ಇವತ್ತು, ಯತ್ನಾಳರ ಅಥವಾ ಬೆಲ್ಲದವರ ಅಥವಾ ರಮೇಶ್ ಜಾರಕಿಹೊಳಿ ಅವರ, ಯಾರನ್ನು ಮಾಡೋದು ಅಧ್ಯಕ್ಷರನ್ನಾಗಿ? ಇದು ಸಹಿತ ಅಷ್ಟೇ ಪ್ರಶ್ನಾರ್ಹದ. ಇಲ್ಲಿ ನೋಡೋಣ ಯಾರು ಆಗ್ತಾರೆ. ಆದರೆ ವಿಜೇಂದ್ರ ಅವರು ಬದಲಾಯಿಸೋದು ಮಾತ್ರ ತುಂಬ ಕಷ್ಟ BJPಗೆ. ಯಾಕೆಂದರೆ BJP ವಿಚಾರಣೆ ಮಾಡ್ತಾ ಇದೆಯಪ್ಪ ಅಂದ್ರೆ ದೀರ್ಘಕಾಲೀನ ಒಬ್ಬ ಅಧ್ಯಕ್ಷರಿ ಅದು ಬುದ್ಧಿವಂತ ಬೇಕಾಗ್ಯದ. ಅದು ಆಗ್ಬೋದಾ, ಅದು ಇದು ಬದಲಾಗ್ಬೋದು, ಸೋಲ್ಬೋದು, ಗೆಲ್ಬೋದು, ಎಲ್ಲ ಚರ್ಚೆ ಮಾಡೋರು. ಬಟ್ ವಿರೋಧಿಗಳು ಮಾತ್ರ ಪ್ರಯತ್ನ ಮಾಡಿ ಕಟ್ಟಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಪೋಸ್ ಏನಾದರೂ ಉಳಿದ್ರೆ 2028 ಅಂದರೆ ಇವರ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿಬಿಡ್ತಾರೆ. ಉಳಿದವರೆಲ್ಲ ಅವ್ರು ನೋಡ್ಬೋದು ಹೋಗುವಂಥ ಪ್ರಸಂಗ ಬರ್ತದಂತೆ ಎಲ್ಲರಿಗೂ ಭಯ. ಅದಕ್ಕಾಗಿ ಇವ್ರು ತೆಗಿಬೇಕು ಅಂತಾರೆ. ಆದರೆ ಅದರ ಬದಲಾಗಿ ಯಾರು, ಹೂ ಇಸ್ ದ ನೆಕ್ಸ್ಟ್, ಅದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ ಅದ. ಮತ್ತು ಇವ್ರನ್ನ ಬೆಳೆಸೋದು ಮಾತ್ರ ಯಡಿಯೂರಪ್ಪನವರು ಇನ್ನೂ 10 ವರ್ಷ ಹೋರಾಟ ಮಾಡುವಂಥ ಶಕ್ತಿ ಹೊಂದಿದ್ದಾರೆ ಅಂತ ಹೇಳ್ತಾ, ಮತ್ತು ಅವ್ರಿಗೆ ಮುಖಾನೂ ಹೋದ ಬೆಲೆನೂ ಅಂತ ಹೇಳ್ತಾ, ಲಿಂಗಾಯತರಲ್ಲೂ ಅವ್ರಿಗೊಂದು ಏನಪ್ಪ ಅಂತ ತನ್ನದೇ ಸ್ಥಾನಮಾನದ. ಅದಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ವಿಜೇಂದ್ರ ಅವರು ಸೋಲೋದು ಕಷ್ಟ ಅಂತ ಇವತ್ತು ಅನ್ನಿಸ್ತಾ ಇದೆ. ನಾಳೆ ಯಾರಿಗೂ ಗೊತ್ತು, ನವನಿತ್ತು. ಇದು ಇವತ್ತಿನ ಚರ್ಚೆ ಆಗಿತ್ತು. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.